ವೀಕ್ಷಕರ ನಮಸ್ಕಾರ. ಇವತ್ತು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದ್ದು, ಹಾಗೆ ವೀಕ್ಷಕರ 2024ರ ಟ್ರೋಫಿಯನ್ನು ಭಾರತ ತಂಡವು ಎತ್ತಿ ಹಿಡಿದಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಗೆದ್ದ ನಂತರ ಬಿಕ್ಕಿ ಅತ್ತ ರೋಹಿತ್ ಶರ್ಮಾ. ಇನ್ನು ವೀಕ್ಷಕರ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಸೆಲ್ಯೂಟ್ ಮಾಡ್ತೀರಾ. ವೀಕ್ಷಕರ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಆಟಗಾರರ ಈ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹೌದು ವೀಕ್ಷಕರ, ಇವತ್ತು ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 176 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರ, ಭಾರತ ತಂಡದ ಪರ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ನಲ್ಲಿ ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದ ಗೆಲುವಿಗೆ ಕಾರಣರಾಗಿದ್ದಾರೆ. ಇನ್ನು ವೀಕ್ಷಕರ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು 7 ರನ್ಗಳ ಹೀನಾಯವಾಗಿ ಸೋಲು ಕಂಡಿದ್ದು, ಹಾಗೆ ವೀಕ್ಷಕರ ನಿಗದಿತ 20 ಓವರ್ಗಳಲ್ಲಿ 169 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರ, ಸೌತ್ ಆಫ್ರಿಕಾ ತಂಡದ ಪರ ಹೆಂಡ್ರಿಚ್ ಕ್ಲಾಸಿನ್ ಅವರು ಭರ್ಜರಿಯಾಗಿ ಬ್ಯಾಟ್ ಬೀಸಿದರು. ಆದರೂ ಕೂಡ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಗೆಲ್ಲಲು ಸಾಧ್ಯವಾಗಲಿಲ್ಲ. ಇನ್ನು ವೀಕ್ಷಕರ, ಭಾರತ ತಂಡವು ರೋಚಕವಾಗಿ 7 ರನ್ಗಳ ಗೆಲುವು ಸಾಧಿಸಿದ್ದು, ಹಾಗೆ ವೀಕ್ಷಕರ ಈ ಒಂದು ಟ್ರೋಫಿಯನ್ನು ಭಾರತ ತಂಡವು ಎತ್ತಿ ಹಿಡಿದಿದೆ. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವನ್ನು ಗೆದ್ದ ನಂತರ ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರು ಬಿಕ್ಕಿ ಎತ್ತಿದ್ದು, ಹಾಗೆ ವೀಕ್ಷಕರ ವಿರಾಟ್ ಕೊಹ್ಲಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಸಾಕಷ್ಟು ವರದಿಗಳನ್ನು ಬಿಚ್ಚಿಟ್ಟಿದ್ದಾರೆ. ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಾಗ ನಮ್ಮ ವಿಕೆಟ್ಗಳು ಸತತವಾಗಿ ಉರುಳುತ್ತಾ ಹೋದವು. ಹೌದು, ನಮ್ಮ ತಂಡವು ಪವರ್ ಪ್ಲೇ ಹಂತದಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇನ್ನು ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರು ಜವಾಬ್ದಾರಿಯಾಗಿ ಬ್ಯಾಟ್ ಬೀಸಿದ್ದು, ಹಾಗೆ ಈ ಒಂದು ಪಂದ್ಯದ ಗೆಲುವಿಗೆ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರು ಕೂಡ ನೆರವಾಗಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಮಿಂಚಿದ ಹಾರ್ದಿಕ್ ಪಾಂಡ್ಯ ಅವರು ಕೊನೆಯ ಓವರ್ನಲ್ಲಿ ಭರ್ಜರಿಗೆ ಬೌಲಿಂಗ್ ಮಾಡಿದ್ದು, ಹಾಗೆ ಟೀಮ್ ಇಂಡಿಯಾ ತಂಡದ ಗೆಲುವಿಗೆ ಇವರು ಪ್ರಮುಖ ಕಾರಣರಾಗಿದ್ದಾರೆ. ಮತ್ತು ಇನ್ನು ನನ್ನ ಕಡೆಯಿಂದ ಇವರಿಗೆ ದೊಡ್ಡ ಸಲಾಮ್ ಇರುತ್ತದೆ ಎಂದು ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಳುತ್ತಾ ಹೇಳಿದರು. ವೀಕ್ಷಕರ, ಇದಾಗಿತ್ತು ಈ ಒಂದು ಕ್ರೀಡಾ ಸುದ್ದಿ.